ಎಲೆಕ್ಷನ್ ಈಗ ಯಾವ ಕಡೆ ನೋಡಿದರೂ ಎಲೆಕ್ಷನ್ ಸುದ್ದಿನೇ. ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತ ತನ್ನ 18ನೇ ಲೋಕಸಭಾ ಎಲೆಕ್ಷನ್ಗೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ನಮ್ಮ ದೇಶದಲ್ಲಿ ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ ಅಂತ ನಮಗೆ ಗೊತ್ತು. ಪೂರ್ತಿ ದೇಶವನ್ನು ಡಿಲಿಮಿಟೇಷನ್ ಕಮಿಷನ್ ಅವರು ಅನೇಕ ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಿರ್ತಾರೆ. ಮಲ್ಟಿ ಪಾರ್ಟಿ ಸಿಸ್ಟಮನ್ನು ಫಾಲೋ ಮಾಡೋ ನಮ್ಮ ದೇಶದಲ್ಲಿ ಹಲವಾರು ರಾಜಕೀಯ ಪಾರ್ಟಿಗಳು ಪ್ರತಿಯೊಂದು ಕ್ಷೇತ್ರಕ್ಕೂ ತಮ್ಮ ಒಬ್ಬ ಆಕಾಂಕ್ಷೆಯನ್ನು ನಿಲ್ಲಿಸಿರ್ತಾರೆ. ಪ್ರತಿಯೊಬ್ಬ ವಯಸ್ಕರಿಗೂ ಒಂದು ವೋಟ್ ಇರುತ್ತೆ, ಇಷ್ಟ ಬಂದವರಿಗೆ ವೋಟ್ ಮಾಡಬಹುದಾಗಿರುತ್ತೆ. ಆ ಕಾಲದಲ್ಲಿ ಬ್ಯಾಲೆಟ್ ಪೇಪರ್ ಮುಖಾಂತರ ವೋಟಿಂಗ್ ನಡೀತಾ ಇತ್ತು. ಈಗ EVM ಮಷಿನ್ಸ್ ಬಂದಿವೆ. ಫಸ್ಟ್ ಪಾಸ್ಟ್ ದಿ ಪೋಸ್ಟ್ ಅನ್ನೋ ಕಾನ್ಸೆಪ್ಟ್ ಪ್ರಕಾರ ಯಾವ ಪಕ್ಷಕ್ಕೆ ಜಾಸ್ತಿ ಸೀಟ್ ಬರುತ್ತೋ ಅವರು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಇದು ನಮ್ಮ ದೇಶದ ಎಲೆಕ್ಷನ್ ಸಿಸ್ಟಮ್. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಕಿಮ್ ಮಾವನ ನಾರ್ತ್ ಕೊರಿಯಾದಲ್ಲಿ ಎಲೆಕ್ಷನ್ಸ್ ಹೇಗೆ ನಡೆಯುತ್ತೆ ಅಂತ ನಿಮಗೆ ಗೊತ್ತಾ? ಈ ವಿಡಿಯೋದಲ್ಲಿ ಅದನ್ನೇ ತಿಳಿಸೋ ಪ್ರಯತ್ನ ಮಾಡ್ತಿರ್ತೀನಿ. ಗೊತ್ತಿಲ್ಲ ಅಂದರೆ ತಪ್ಪದೇ ಕೊನೆಯವರೆಗೂ ನೋಡಿ. ನಾರ್ತ್ ಕೊರಿಯಾ ಒಂದು ಡಿಕ್ಟೇಟರ್ಶಿಪ್ ಅಂತ ನ್ಯೂಸ್ ಚಾನಲ್ಗಳಲ್ಲಿ ಪದೇ ಪದೇ ಹೇಳ್ತಾ ಇರೋದನ್ನು ನೀವು ಕೇಳ್ತೀರ. ಸುಪ್ರೀಂ ಲೀಡರ್ ಕಿಮ್ ಮಾವ ಇರೋವರೆಗೂ ಅವನೇ ಗೆಲ್ತಾನೆ, ಎಲೆಕ್ಷನ್ಸ್ ಯಾಕೆ ಮಾಡಬೇಕು ಅನ್ನೋ ಡೌಟು ನಿಮಗೆ ಬರ್ಬೋದು. ಆದರೆ ಮಾಡಲೇಬೇಕು. ಯಾಕಂದರೆ ನಾರ್ತ್ ಕೊರಿಯಾದ ಅಫಿಷಿಯಲ್ ಹೆಸರೇ ದಿ ಡೆಮೋಕ್ರೆಟಿಕ್ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ. ಹೆಸರಲ್ಲೇ ಡೆಮೋಕ್ರಸಿ ಇರೋದ್ರಿಂದ ನಾಮಕಾವಸ್ಥೆಗಾದರೂ ಎಲೆಕ್ಷನ್ಸ್ ಮಾಡಲೇಬೇಕಾಗುತ್ತೆ. ಆದ್ದರಿಂದಲೇ ಈ ಎಲೆಕ್ಷನ್ಸ್. ನಾರ್ತ್ ಕೊರಿಯಾದಲ್ಲಿ ಎಲೆಕ್ಷನ್ಸ್ ಪ್ರತಿ 5 ವರ್ಷಕ್ಕೊಮ್ಮೆ ನಡೀತವೆ. 17 ವರ್ಷ ತುಂಬಿದವರೆಲ್ಲ ವೋಟ್ ಮಾಡಬಹುದು ಅಲ್ಲ, ಮಾಡಲೇಬೇಕು. ಯಾಕಂದರೆ ಮಾಡಲಿಲ್ಲ ಅಂದರೆ ಈ ಭೂಮಿ ಮೇಲೆ ಅದೇ ನಿಮ್ಮ ಕೊನೆ ದಿನ ಆಗ್ಬೋದು. ನಮ್ಮ ದೇಶದ ಲೋಕಸಭೆ ಅಥವಾ ಪಾರ್ಲಿಮೆಂಟ್ ತರಹ ನಾರ್ತ್ ಕೊರಿಯಾದಲ್ಲಿ ಎಲೆಕ್ಷನ್ಸು ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿಗೋಸ್ಕರ ನಡೆಯುತ್ತೆ. ತುಂಬ ಜನರಿಗೆ ಗೊತ್ತಿರದ ಆಶ್ಚರ್ಯಕರ ಸಂಗತಿ ಏನಪ್ಪ ಅಂದರೆ ನಾರ್ತ್ ಕೊರಿಯಾದಲ್ಲೂ ಸಹ ಅಪೋಸಿಷನ್ ಪಾರ್ಟೀಸ್ ಇರ್ತವೆ. ನಮ್ಮ ದೇಶದ ಥರ ಸಾವಿರಾರು ಪಾರ್ಟೀಸ್ ಇರಲ್ಲ, ಬರೀ 3 ಪಾರ್ಟೀಸ್ ಇರ್ತವೆ. ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ, ಕೊರಿಯನ್ ಸೋಷಿಯಲಿಸ್ಟ್ ಡೆಮೋಕ್ರೆಟಿಕ್ ಪಾರ್ಟಿ, ಚೋಂಡೋಯಿಸ್ಟ್ ಚೊಂಗು ಪಾರ್ಟಿ. ಇದರಲ್ಲಿ ಕಿಮ್ ಪಾರ್ಟಿ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ. ಉಳಿದ 2 ಪಾರ್ಟಿಗಳು ಅಪೋಸಿಷನ್ ಪಾರ್ಟೀಸ್. ನಮ್ಮ ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳು ಇರೋ ಥರ ನಾರ್ತ್ ಕೊರಿಯಾದಲ್ಲಿ 687 ಕ್ಷೇತ್ರಗಳು ಇರ್ತವೆ. ಆದರೆ ಟ್ವಿಸ್ಟ್ ಇರೋದು ಇಲ್ಲೇ. ನಮ್ಮ ದೇಶದ ಥರ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಜಿಲ್ಲೆಗಳು ಒಬ್ಬ ಕ್ಯಾಂಡಿಡೇಟನ್ನು ನಿಲ್ಲಿಸೋ ಹಾಗಿಲ್ಲ. ಕಿಮ್ ಮಾವನ ಪಾರ್ಟಿಯಾದ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾಗೆ ಹೆಚ್ಚು ಕ್ಷೇತ್ರಗಳನ್ನು ಕೊಡಲಾಗಿರುತ್ತೆ. ಉಳಿದ 2 ಪಾರ್ಟೀಸ್ಗಳಿಗೆ ಎಲ್ಲೋ 1-2 ಕ್ಷೇತ್ರಗಳನ್ನು ಕೊಟ್ಟಿರ್ತಾರೆ. ಈ ಟ್ವಿಸ್ಟ್ ಮೇಲೆ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಒಂದು ಕ್ಷೇತ್ರಕ್ಕೆ ಯಾವುದಾದ್ರೂ ಒಂದು ಪಾರ್ಟಿಯಿಂದ ಒಬ್ಬನೇ ಕ್ಯಾಂಡಿಡೇಟ್ ಕಾಂಪೀಟ್ ಮಾಡ್ತಿರ್ತಾನೆ. ನೀವು ಅವನಿಗೆ ವೋಟ್ ಹಾಕಬೇಕು, ಬೇರೆ ಆಪ್ಷನ್ ಇರಲ್ಲ. ಅಂದರೆ ಇಲ್ಲಿ ಕಾಂಪೀಟ್ ಮಾಡೋನಿಗೆ ಕಾಂಪಿಟೇಷನ್ನೇ ಇರೋದಿಲ್ಲ. ಕಿಮ್ ಪಾರ್ಟಿನೇ ಜಾಸ್ತಿ ಕ್ಷೇತ್ರಗಳಲ್ಲಿ ಕಾಂಪೀಟ್ ಮಾಡೋದ್ರಿಂದ ಅವರೇ ಗೆಲ್ತಾರೆ. ಉಳಿದ 2 ಪಾರ್ಟಿಗಳು ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ಗತಿ ಇಲ್ಲದೆ ಅವರು ಕಿಮ್ ಪಾರ್ಟಿ ಜೊತೆ ಸೇರಿ ಡೆಮೋಕ್ರೆಟಿಕ್ ಫ್ರಂಟ್ ಫಾರ್ ದಿ ರೀಯೂನಿಫಿಕೇಷನ್ ಆಫ್ ಕೊರಿಯಾ ಅನ್ನೋ ಒಂದು ಪೊಲಿಟಿಕಲ್ ಫ್ರಂಟನ್ನು ಫಾರ್ಮ್ ಮಾಡಿ ಇದರ ಮೂಲಕ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾರೆ. ಹೆಚ್ಚು ಸೀಟ್ಸ್ ವರ್ಕರ್ ಪಾರ್ಟಿಗೆ ಇರೋದ್ರಿಂದ ಅವರೇ ಈ ಗೌರ್ಮೆಂಟ್ನ ಲೀಡರ್ ಆಗಿರ್ತಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಇಷ್ಟೆಲ್ಲ ಕಸರತ್ತು ಮಾಡಿ ಎಲ್ಲ ಗೆದ್ದ ಕ್ಯಾಂಡಿಡೇಟ್ಸ್ಗಳಿಂದ ಕೂಡಿದ ಈ ಸುಪ್ರೀಂ ಪೀಪಲ್ಸ್ ಅಸೆಂಬ್ಲಿ ಫಾರ್ಮ್ ಮಾಡಿದ ಮೇಲೆ ಇದಕ್ಕೆ ವ್ಯಾಲ್ಯೂವೇ ಇರೋದಿಲ್ಲ. ಇದೊಂದು ರಬ್ಬರ್ ಸ್ಟಾಂಪ್ ಥರ ಅಷ್ಟೇ ಕೆಲಸ ಮಾಡುತ್ತೆ. ನಮ್ಮ ದೇಶದಲ್ಲಿ ಏನಾದರೂ ಹೊಸ ಕಾನೂನು ತರಬೇಕು ಅಂದರೆ 2 ಸದನಗಳಲ್ಲೂ ಮೊದಲು ಬಿಲ್ಲನ್ನು ಮಂಡಿಸಿ ಡಿಬೇಟ್ ಮಾಡಿ ಪಾಸ್ ಆದ ಮೇಲೆ ಪ್ರೆಸಿಡೆಂಟ್ ಅವರ ಸೈನ್ ಆಗಬೇಕಾಗತ್ತೆ. ಆದರೆ ನಾರ್ತ್ ಕೊರಿಯಾದಲ್ಲಿ ಸ್ಪಾಗೆ ಯಾವುದೇ ಪವರ್ ಇರೋದಿಲ್ಲ. ಕಿಮ್ ಮಾವ ಪಾರ್ಟಿಯಾದ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಹೇಳಿದ್ದೇ ಇಲ್ಲಿ ಕಾನೂನು. ನಮ್ಮ ದೇಶದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಅಂದರೆ ಸಾಧಾರಣ ಅಲ್ಲ. ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಮ್ಯಾನಿಫೆಸ್ಟೋಸು, ಗ್ಯಾರಂಟೀಸು, ವಾರಂಟೀಸು, ಎಲೆಕ್ಷನ್ ರ್ಯಾಲೀಸು, ಪಾದಯಾತ್ರೆಗಳು, ರೋಡ್ ಶೋಸು, ಪಕ್ಷಕ್ಕೆ ಒಂದು ಥೀಮ್ ಸಾಂಗು, ಫ್ಲೆಕ್ಸು, ಇಂಟರ್ವ್ಯೂಸು ಎಲ್ಲ ಇರ್ತವೆ. ಆದರೆ ನಾರ್ತ್ ಕೊರಿಯಾದಲ್ಲಿ ಗೆಲ್ಲೋದು ಕಿಮ್ ಮಾವಾನೇ ಅಂತ ಗೊತ್ತಿರೋದ್ರಿಂದ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರೋದಿಲ್ಲ. ವರ್ಷ ಪೂರ್ತಿ ಹೊರಗಿನ ಪ್ರಪಂಚಕ್ಕೆ ಕನೆಕ್ಷನ್ ಇಲ್ಲದೆ ನಾರ್ತ್ ಕೊರಿಯಾದ ಒಳಗಡೆನೇ ತಯಾರಾಗೋ ಪ್ರೊಪಗಂಡಾ ಫಿಲ್ಮ್ಗಳನ್ನು ನೋಡಿ ಕಿಮ್ ಮನೆತನವನ್ನು ದೇವರ ಸ್ವರೂಪದಲ್ಲಿ ಕಾಣೋ ಜನರಿಗೆ ಸಪ್ರೇಟಾಗಿ ಎಲೆಕ್ಷನ್ಗೆ ಪ್ರಚಾರ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆದ್ದರಿಂದ ಸರ್ಕಾರದ ಹಿಡಿತದಲ್ಲಿರೋ ನ್ಯೂಸ್ ಚಾನಲ್ಗಳಲ್ಲಿ ಎಲ್ಲೋ ವೋಟಿಂಗ್ಗೆ ಹೋಗೋಕ್ಕೆ ಜನರನ್ನು ಎನ್ಕರೇಜ್ ಮಾಡ್ತಿರ್ತಾರೆ ಅಷ್ಟೇ. ಇನ್ನು ನಾರ್ತ್ ಕೊರಿಯಾದ ಎಲೆಕ್ಷನ್ಸ್ ಪ್ರೊಸೆಸ್ ನೋಡೋದಾದರೆ ನಮ್ಮ ದೇಶದಲ್ಲಿ ನಾವು ನಮ್ಮ ಯಾವುದಾದ್ರೂ ಒಂದು ಐಡೆಂಟಿಟಿ ಕಾರ್ಡ್ ತೊಗೊಂಡು ಹೋಗಿ ನಮ್ಮ ಇಷ್ಟ ಬಂದ ಅಭ್ಯರ್ಥಿಗೆ ವೋಟ್ ಹಾಕಿ ಬರ್ತೀವಿ. ಮೊದಲು ಬ್ಯಾಲೆಟ್ ಪೇಪರ್ ಇರ್ತಾ ಇತ್ತು, ಇವಾಗ EVM ಮಷಿನ್ಸ್ನ ಯೂಸ್ ಮಾಡ್ತೀವಿ. ಆದರೆ ನಾರ್ತ್ ಕೊರಿಯಾದಲ್ಲಿ ಇನ್ನೂ ಬ್ಯಾಲೆಟ್ ಪೇಪರನ್ನೇ ಯೂಸ್ ಮಾಡ್ತಾರೆ. 17 ವರ್ಷ ಆದವರೆಲ್ಲ ವೋಟ್ ಮಾಡ್ಬೋದಾಗಿರುತ್ತೆ. ನಿಮ್ಮ ಕೈ ಕಾಲು ಸರಿ ಇಲ್ಲ ಅಂದರೂ ಕೂಡ ವೀಲ್ ಚೇರಲ್ಲಿ ಹೋಗಿ ಆದರೂ ನೀವು ವೋಟ್ ಮಾಡಲೇಬೇಕು. ಇಲ್ಲ ಅಂದರೆ
ಮನೆಯಲ್ಲಿ ನಿಮ್ಮ ಫೋಟೋಗೆ ಒಂದು ಹಾರ ಹಾಕಿ ಗೋಡೆ ಮೇಲೆ ನೇತು ಹಾಕಬೇಕಾಗುತ್ತೆ. ನಮ್ಮ ದೇಶದಲ್ಲಿ ಮ್ಯಾಕ್ಸಿಮಮ್ ವೋಟಿಂಗ್ ಪರ್ಸೆಂಟೇಜು 60-70% ಇರುತ್ತೆ. ಆದರೆ ನಾರ್ತ್ ಕೊರಿಯಾದಲ್ಲಿ ಮಿನಿಮಮ್ ವೋಟಿಂಗ್ ಪರ್ಸೆಂಟೇಜು 99.97% ಇರುತ್ತೆ. ಇನ್ನು ಉಳಿದವ್ರು ಯಾರಪ್ಪ ಅಂದರೆ ಸಮುದ್ರದಲ್ಲಿ ಡ್ಯೂಟಿ ಮಾಡೋ ಸೋಲ್ಜರ್ಸು, ಯಾರಾದರೂ ಫಾರಿನ್ಗೆ ಹೋದವರು ಇದ್ದರೆ, ಅಥವಾ ಆ ವರ್ಷ ಕೊರಿಯಾದಿಂದ ಎಸ್ಕೇಪ್ ಆದರು. ಇಲ್ಲ ಅಂದರೆ ಈ ವೋಟಿಂಗ್ ಪರ್ಸೆಂಟೇಜು 100% ಇರುತ್ತೆ. ನಮ್ಮ ದೇಶದ ಥರ ಎಲೆಕ್ಷನ್ ದಿನ ರಜೆ ಸಿಕ್ಕಿದೆ ಅಂತ ಹೊಟ್ಟೆ ತುಂಬ ತಿಂದು ಕಣ್ಣು ತುಂಬ ನಿದ್ದೆ ಮಾಡ್ತೀನಿ ಅಂದರೆ ಇಲ್ಲಿ ನಡೆಯಲ್ಲ. ಯಾರಾದರೂ ವೋಟಿಂಗ್ ಮಿಸ್ ಮಾಡಿದ್ದು ಗೊತ್ತಾಗೇ ಆಗುತ್ತೆ. ಅಂಥವರಿಗೆ ಅವರ ಫ್ಯಾಮಿಲಿ ಸಮೇತ ಪನಿಷ್ಮೆಂಟ್ ಇರುತ್ತೆ. ನಾರ್ತ್ ಕೊರಿಯಾದಲ್ಲಿ ಎಲೆಕ್ಷನ್ಸ್ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ನೀಟಾಗಿ ರೆಡಿಯಾಗಿ ಬಂದು ಎಲೆಕ್ಷನ್ ಬೂತ್ ಮುಂದೆ ಕ್ಯೂನಲ್ಲಿ ನಿಲ್ಲಬೇಕು. ಎಲ್ಲರ ಕೈಯಲ್ಲೂ ಒಂದು ಬ್ಯಾಲೆಟ್ ಪೇಪರ್ ಕೊಡ್ತಾರೆ. ಅದರಲ್ಲಿ ಒಂದು ಕ್ಯಾಂಡಿಡೇಟ್ ಹೆಸರು ಮಾತ್ರ ಇರುತ್ತೆ. ಆ ಕ್ಯಾಂಡಿಡೇಟ್ ಹೆಸರು ಬಿಟ್ಟು ಮತ್ತೇನೂ ಇರಲ್ಲ. ಯಾಕಪ್ಪ ಅಂದರೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬನೇ ಕ್ಯಾಂಡಿಡೇಟು. ಆ ಕ್ಯಾಂಡಿಡೇಟ್ ಏನಾದರೂ ನಿಮಗೆ ಇಷ್ಟ ಆದರೆ ಎಸ್ ಅನ್ನೋ ಬಾಕ್ಸಲ್ಲಿ ಆ ಬ್ಯಾಲೆಟ್ ಪೇಪರ್ನ ಹಾಕಬೇಕು. ಇಷ್ಟ ಇಲ್ಲ ಅಂದರೆ ನೋ ಅನ್ನೋ ಬಾಕ್ಸಲ್ಲಿ ಹಾಕಬೇಕು. ಒಂದೊಂದು ಸಾರಿ ಒಂದೇ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ ಹತ್ರ ಒಂದು ಪೆನ್ ಇಟ್ಟಿರ್ತಾರೆ. ಕ್ಯಾಂಡಿಡೇಟ್ ನಿಮ್ಗೆ ಇಷ್ಟ ಆದರೆ ಆ ಬಾಕ್ಸ್ ಒಳಗೆ ಆ ಬ್ಯಾಲೆಟ್ ಪೇಪರ್ನ ಹಾಗೆ ಹಾಕಬೇಕು. ಇಷ್ಟ ಇಲ್ಲ ಅಂದರೆ ಆ ಬ್ಯಾಲೆಟ್ ಪೇಪರ್ ಮೇಲೆ ಪೆನ್ನಿಂದ ಕ್ರಾಸ್ ಮಾಡಿ ಆ ಬಾಕ್ಸಲ್ಲಿ ಹಾಕಬೇಕಾಗಿರುತ್ತೆ. ಇಷ್ಟಾದರೂ ಫ್ರೀಡಮ್ ಇದೆಯಲ್ಲ, ಕ್ಯಾಂಡಿಡೇಟ್ಸ್ ವಿಷಯದಲ್ಲಾದರೂ ಎಸ್ ಆರ್ ನೋ ಅನ್ನೋ ಆಪ್ಷನ್ ಇದೆ ಅಂದ್ಕೋಬೇಡಿ. ಅದು ಸುಮ್ಮನೆ ನಾಮಕಾವಸ್ತಿಗೆ ಇರುತ್ತೆ. ನಮ್ಮ ದೇಶದ ಥರ ವೋಟಿಂಗ್ ಇಲ್ಲಿ ಸೀಕ್ರೆಟಾಗಿ ನಡೆಯಲ್ಲ. ಎಲ್ಲ ಸಿಬ್ಬಂದಿಗಳು ನೀವು ವೋಟ್ ಮಾಡೋದನ್ನು ನೋಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಅಲ್ಲಿ CCTV ಕೂಡ ಇರುತ್ತೆ. ಯಾರಾದರೂ ಅಪ್ಪಿ ನೋ ಅನ್ನೋ ಬಾಕ್ಸ್ ಒಳಗಡೆ ಬ್ಯಾಲೆಟ್ ಪೇಪರ್ ಹಾಕೋದು ಕಂಡ್ರೆ ಅವರಿಗೆ ಗೊತ್ತಿಲ್ಲದೆ ಅವರು ಸೂಸೈಡ್ ಮಾಡ್ಕೋತಾರೆ ಅನ್ನೋದು ಮಾತ್ರ ಗ್ಯಾರಂಟಿ. ಇನ್ನು ವೋಟ್ ಹಾಕಿದ್ವಲ್ಲ, ಪ್ರಾಣ ಉಳಿಯಿತು ಅಂತ ಮನೆಗೆ ಹೋಗೋ ಹಾಗಿಲ್ಲ. ವೋಟ್ ಮಾಡಿ ಬಂದು ಹೊರಗಡೆ ನಾರ್ತ್ ಕೊರಿಯಾದ ಬಾವುಟ ಹಿಡ್ಕೊಂಡು ಹಾಡು ಡ್ಯಾನ್ಸ್ ಮೂಲಕ ನೀವು ವೋಟಿಂಗ್ನಲ್ಲಿ ಪಾಲ್ಗೊಂಡಿದ್ದನ್ನು ಸೆಲೆಬ್ರೇಟ್ ಮಾಡಬೇಕಾಗುತ್ತೆ. ಇನ್ನು ಎಲೆಕ್ಷನ್ನ ರಿಸಲ್ಟ್ ಬಗ್ಗೆ ಸಪ್ರೇಟಾಗಿ ಏನು ಹೇಳಬೇಕಾಗಿಲ್ಲ ಅನ್ಕೋತೀನಿ. ಯಾಕಂದರೆ ಪ್ರತಿ ಸಾರಿ ಕೂಡ ಹಿಂದೆಂದೂ ಕಾಣದ ಅಭೂತಪೂರ್ವ ಮೆಜಾರಿಟಿಯೊಂದಿಗೆ ಕಿಮ್ ಮಾವ ಪಾರ್ಟಿ ಗೆಲ್ಲುತ್ತೆ. ಇದೆಲ್ಲದರಿಂದ ನಾರ್ತ್ ಕೊರಿಯಾದ ಜನರ ಜೀವನದಲ್ಲಿ ಎಲ್ಲಷ್ಟು ಬದಲಾವಣೆ ಆಗಲ್ಲ. ದಿನನಿತ್ಯದ ಜೀತದಿಂದ ಒಂದು ದಿನ ಬಿಟ್ಟಿ ರಜೆ ಸಿಗುತ್ತೆ ಅಷ್ಟೇ. ಈ ಎಲೆಕ್ಷನ್ಸಿಂದ ನಮ್ಮದು ಕೂಡ ಡೆಮೊಕ್ರೆಟಿಕ್ ಪಾರ್ಟಿ ಅಂತ ಪ್ರಪಂಚದಾದ್ಯಂತ ಪ್ರೊಪಗಂಡ ಮಾಡೋದಷ್ಟೇ ಇದರ ಉದ್ದೇಶ. ಈ ಎಲೆಕ್ಷನ್ಸ್ ಮೂಲಕ ಕಿಮ್ ಮಾವ 5 ವರ್ಷಕ್ಕೊಮ್ಮೆ ತನ್ನ ಕೆಳಗಿರೋ ಅಧಿಕಾರಿಗಳನ್ನು ಚೇಂಜ್ ಮಾಡ್ತಿರ್ತಾನೆ ಅಷ್ಟೇ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಶೌರ್ಯ ಫಿಲ್ಮಲ್ಲಿ ಸಾಧು ಕೋಕಿಲ ಅವರ ಬಾಡಿ ಎಷ್ಟು ಫೇಕೋ, ನಾರ್ತ್ ಕೊರಿಯಾದ ಎಲೆಕ್ಷನ್ಸ್ ಕೂಡ ಅಷ್ಟೇ ಫೇಕು. ಆದರೆ ಇದರಲ್ಲಿ ದುರಾದೃಷ್ಟ ಅಂದರೆ ಪ್ರಪಂಚ ಜ್ಞಾನವಿಲ್ಲದ ಮೆಜಾರಿಟಿ ನಾರ್ತ್ ಕೊರಿಯಾದ ನಾಗರಿಕರು ಕಿಮ್ ಮಾವ ನಡೆಸೋ ಈ ಎಲೆಕ್ಷನ್ಸೇ ರಿಯಲ್ ಅಂದ್ಕೊಂಡಿರ್ತಾರೆ. ಒಂದು ಕ್ಷೇತ್ರಕ್ಕೆ ಒಂದೇ ಕ್ಯಾಂಡಿಡೇಟ್ ಇರೋದು ಸರಿ ಅಂದ್ಕೊಂಡಿರ್ತಾರೆ. ಆದರೆ ನಾರ್ತ್ ಕೊರಿಯನ್ ಸಿಟಿಸನ್ಸ್ನ ಬಕ್ರಾ ಮಾಡಿದ ಹಾಗೆ ವರ್ಲ್ಡ್ ಮೀಡಿಯಾನ ಫೂಲ್ ಮಾಡೋಕ್ಕಾಗಲ್ಲ ಅಂತ ತಿಳಿದ ಕಿಮ್ ಮಾವ 2023 ಲೋಕಲ್ ಎಲೆಕ್ಷನ್ಸ್ಗಳಲ್ಲಿ ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ನ ಕ್ಯಾಂಪೀಟ್ ಮಾಡುವ ಅವಕಾಶವನ್ನು ಕಾಣಿಸಿದ್ದಾನೆ. 1948 ನಾರ್ತ್ ಕೊರಿಯಾ ಫಾರ್ಮ್ ಆದಾಗಿಂದ ಈ ಥರ ಮಾಡಿದ್ದು ಇದೇ ಫಸ್ಟು. ವೀಕ್ಷಕರೇ, ಇದನ್ನು ನೋಡಿ ಕಿಮ್ ಮಾವ ಒಳ್ಳೆಯನಾಗ್ತಾ ಇದ್ದಾನೆ, ಹೋಗ್ತಾ ನಾರ್ತ್ ಕೊರಿಯಾದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಬರ್ಬೋದು ಅನ್ನೋ ಮಹತ್ವಾಕಾಂಕ್ಷೆಯನ್ನು ಇಟ್ಕೋಬೇಡಿ. ಯಾಕಂದರೆ ಇದು ಜಸ್ಟ್ ಹೊರ ದೇಶದವರಿಗೆ ಕಣ್ಣಿಗೆ ಬೆಣ್ಣೆ ಹಚ್ಚೋ ಟ್ರಿಕ್ಕು ಅಷ್ಟೇ. ಪ್ರಪಂಚದಲ್ಲಿ ಕೆಲವೊಂದು ದೇಶಗಳಿದ್ದಾವೆ, ಲೈಕ್ ನಾರ್ತ್ ಕೊರಿಯಾ, ಚೀನಾ, ಮಿಡಲ್ ಈಸ್ಟ್ನ ಕೆಲವು ದೇಶಗಳು ಆ್ಯಂಡ್ ಅಫ್ಕೋರ್ಸ್ ಪಾಕಿಸ್ತಾನ. ಈ ದೇಶಗಳಲ್ಲೇನಾದರೂ ನಿಜವಾದ ಡೆಮೋಕ್ರಸಿ ಬಂದಿದ್ದೇ ಆದಲ್ಲಿ ನೆಕ್ಸ್ಟ್ ಡೇ ಈ ದೇಶಗಳು ಅಸ್ತಿತ್ವದಲ್ಲೇ ಇರಲ್ಲ. ಇಲ್ಲಿನ ಸುಪ್ರೀಂ ಲೀಡರ್ಗಳು ಜನರನ್ನು ತುಂಬ ಭಯದಲ್ಲಿ ಇಟ್ಟಿರ್ತಾರೆ. ಎಲ್ಲಿವರೆಗೂ ಅಲ್ಲಿನ ಜನ ಜೀವ ಭಯದಿಂದ ಹೊರಬಂದು ದೊಡ್ಡ ಕ್ರಾಂತಿಯನ್ನು ಮಾಡಲ್ವೋ ಅವರು ಮತ್ತು ಅವರ ಮುಂದಿನ ಪೀಳಿಗೆಗಳು ಇದೇ ಥರ ಅವರ ಸುಪ್ರೀಂ ಲೀಡರ್ಗಳ ಚಾಕರಿಯನ್ನು ಮಾಡ್ಕೊಂಡಿರ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.